ನಿಗೇನು ಬುದ್ಧಿ ಇಲ್ವಾ? ಡಾಕ್ಟರ್ ರೆಸ್ಟ್ ಮಾಡು ಅಂತ ತಾನೇ ಹೇಳಿರೋದು. ಆಗ್ಲೇ ಸ್ಟವ್ ಮುಂದೆ ನಿಂತ್ಕೊಂಡು ಅಡುಗೆ ಮಾಡ್ತಾ ಇದ್ಯಾ? ನಾನು ಏನು ಹೇಳಿದ್ರು ತಗೋಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಬಾಸು ಅದು ಹಾಗಲ್ಲ. ಹಾಂ, ಪುಟ್ ಮೇಡಮ್ಗೆ ನಾನು ಮಾಡಿದ ಅಡುಗೆನೇ ತಿನ್ಬೇಕು ಅಂತ ಅವಳು ಹಠ ಮಾಡ್ತಾಳೆ. ಅದಕ್ಕೆ ನಾಟಕ ಮಾಡಬೇಡ ದುರ್ಗಾ. ಗೀತಾ ದುರ್ಗಾಪುರದಲ್ಲಿದ್ದಾಳೆ. ನೀನು ಅಡುಗೆ ಮಾಡಿ ಅದನ್ನ ಕಟ್ಕೊಂಡು ದುರ್ಗಾಪುರಕ್ಕೆ ಹೋಗ್ತೀಯಾ? ಗೀತಾ ಹೆಸರು ಹೇಳಿ ಸುಳ್ಳು ಹೇಳ್ತಾ ಇದೆಯಾ? ಅಯ್ಯೋ ಬಾಸು, ಪುಟ್ ಮೇಡಮ್ ಅಲ್ಲ. ಹಾಂ, ಜಗನ್ನಾಥ್ ಸರು. ಅವ್ರಿಗೆ ನನ್ನ ಕೈ ಅಡುಗೆ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಮಾಡೋಣ ಅಂತ ಬಂದೆ. ಓ, ಅಪ್ಪ ನಿನ್ ಕೈ ಅಡುಗೆನೇ ತಿನ್ನೋದು ಅಂತ ನಿನಗೆ ಬಂದು ಹೇಳಿದ್ರಾ? ಅಪ್ಪ ಅಪ್ಪ. ಅಯ್ಯೋ ಬೋಸು ಬೋಸು, ಅವ್ರೇನು ಹೇಳಲಿಲ್ಲ. ಇದು ಇವತ್ತು ಅಡುಗೆಯವ್ರು ರಜಾ ಇದ್ದಾರೆ, ಅದಕ್ಕೆ ನಾನೇ ಅಡುಗೆ ಮಾಡಿಬಿಡೋಣ ಅಂತ ಬಂದೆ. ಅಡುಗೆ ರಜೆ ಇದ್ರೆ ಹೋಗ್ಲಿ ತರ್ಬೋದು ತಾನೆ? ಇಲ್ಲ ಬೇರೆ ಏನೋ ವ್ಯವಸ್ಥೆ ಮಾಡ್ಬೋದು. ನೀನ್ ಯಾಕೆ ಮಾಡ್ಬೇಕು? ಓಹೋ, ಏನೋ ಬೈತಾ ಇದ್ದಾನೆ. ನಾನು ಹೋಗಿ ಬೆಂಕಿಗೆ ತುಪ್ಪ ಹಾಕ್ಬಿಡ್ತೀನಿ. ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ದುರ್ಗಾ. ಹಠ ಮಾರಿ ನೀನು. ನಿಜ ಶರತ್ತು, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ಈ ಹುಡುಗಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಹಠಮಾರಿ ಅಂದ್ರೆ ಹಠಮಾರಿ. ಇಲ್ಲ, ಇವಳು ಮಾಡೋ ಕೆಲ್ಸಕ್ಕೆ ನಮ್ಮ ಅಣ್ಣನ ಹೆಸರನ್ನ ಬಳಸ್ಕೊಂಡು ಅವ್ರ ಹೆಸರಿಗೆ ಕೆಟ್ಟ ಹೆಸರು ತರಕ್ ನೋಡ್ತಿದ್ದಾಳಲ್ಲ. ಇದು ಅಣ್ಣನ್ ಗೊತ್ತಾದ್ರೆ ಅವ್ರು ಎಷ್ಟು ಸಂಕಟ ಪಡ್ತಾರೆ ಹೇಳು. ಕರೆಕ್ಟ್ ಇದೆ, ನೀವ್ ಹೇಳ್ತಾ ಇರೋದು 100% ಕರೆಕ್ಟ್. ಅಪ್ಪ ಇವಳ ಹತ್ರ ಬಂದು ಇವಳು ಮಾಡೋ ಅಡುಗೆ ಮಾತ್ರ ತಿನ್ನೋದು, ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಅಂದ್ರೆ ಮುಗಿ ಮಕ್ಕೆ. ನಿನ್ನೆ ಮೊನ್ನೆ ಬಂದವಳು ಇವಳು. ಅಲ್ಲ, ನಮ್ಮ ಅಣ್ಣನ್ಗೆ ಏನ್ ಇಷ್ಟ ಇಲ್ಲ ಅಂತ ಅದೆಲ್ಲ ಗೊತ್ತಾ ಇವಳಿಗೆ? ಚಾನ್ಸೇ ಇಲ್ಲ ಅತ್ತೆ. ಅದೇ ಒಂದು ಕೆಲಸ ಮಾಡಿ, ಇವತ್ತೇನಾದ್ರು ಮತ್ತೆ ಇವಳು ಅಡಿಗೆ ರೂಮಲ್ಲಿ ಕಾಣಿಸ್ಕೊಂಡ್ರೆ ಬಾಯಿ ತುಂಬ ಇವಳನ್ನ ಬೈದ್ಬಿಡಿ. ನಾನು ನಿಮ್ಗೆ ಇಡ್ಸ್ಕೊಡ್ತಾ ಇದ್ದೀನಿ. ಹಾಗೆ ಅದೇ ಇವತ್ತು ಅಡುಗೆ ರಜೆ ಹಾಕಿದಾರಂತೆ. ಅಪ್ಪಂಗೆ ಏನ್ ಬೇಕು, ಈ ಮನೆಯವ್ರಿಗೆಲ್ಲ ಏನೇನ್ ಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅದಕ್ಕೆ ಅಡುಗೆ ಮನೆ ಜವಾಬ್ದಾರಿ ನೀವೇ ತಗೊಂಡ್ಬಿಡಿ.